ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ನಂದು ಟಾಪಿಕ್ ಬಂದ್ಬಿಟ್ಟು ನನ್ನ ಒಂದು ಬಿಸ್ನೆಸ್ ಬಗ್ಗೆನೇ ಮಾತಾಡೋಣ ಅಂತ ಕೂರ್ತಿದ್ದೀನಿ. ನಾನು ಏನೇನು ಒಳ್ಳೇದು ಮಾಡಿದೆ, ಏನೇನೆಲ್ಲ ಒಂದು ರಾಂಗ್ ಡಿಸಿಷನ್ಸ್ ತಗೊಂಡೆ ಅಂತ ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಣ. ಯಾಕಂದರೆ ನನ್ನ ಒಂದು ಶಾಪು, ನನ್ನ ಒಂದು ಬಿಸ್ನೆಸ್ ಬಗ್ಗೆ ನಾನು ಸುಮಾರು ಒಂದು ಮಂತ್ ಸುಮಾರು ದಿನ ಆಗೋಯ್ತು ಮಾತಾಡಿ. ಸೊ ಅದಕ್ಕೋಸ್ಕರ ಇವತ್ತು ಅದ್ರ ಬಗ್ಗೆನೇ ಮಾತಾಡೋಣ. ನಾನು ಏನೇನು ಚೇಂಜಸ್ ಮಾಡ್ಕೊತಾ ಇದ್ದೀನಿ, ಮತ್ತು ಏನಕ್ಕೆ ನನ್ನ ಬಿಸ್ನೆಸ್ ಒಂದು ಸ್ವಲ್ಪ ಲೋ ಆಗಿದೆ, ಇತ್ತೀಚೆಗೆ ಒಂದು ಸ್ವಲ್ಪ ಲೋ ಆಗಿದೆ, ಏನಕ್ಕೆ ಅಂತ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ನಿಮಗೂ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊ ಇವಾಗ ಫಸ್ಟ್ ಬಂದ್ಬಿಟ್ಟು ನಾನು ಏನೇನೆಲ್ಲ ಕರೆಕ್ಟಾಗಿ ಮಾಡಿದೆ ಅನ್ನೋದೊಂದು ಹೇಳ್ತೀನಿ. ಸೊ ನಾನು ಓನ್ ಬ್ರ್ಯಾಂಡಿಂಗ್ ಕ್ಲಾತಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಬೆನಿಫಿಟ್ ಏನಂದರೆ ಓನ್ ಬ್ರ್ಯಾಂಡಿಂಗಲ್ಲಿ ಮಾಡಿದ್ದು. ಯಾಕೆ ಅಂದರೆ ನಾನು ಬಿಸ್ನೆಸ್ ಮಾಡಿ ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ ನಾನು. ಸೊ ನಾನು ಫ್ಯೂಚರ್ನ ನೋಡಿದೆ. ಸೊ ಫ್ಯೂಚರ್ನ ನೋಡಿದಕ್ಕೋಸ್ಕರ ನಾನು ಓನ್ ಬ್ರ್ಯಾಂಡಿಂಗಲ್ಲಿ ಬರಲೇಬೇಕಿತ್ತು. ಸೊ ಇವಾಗ ನಾನು ದುಡ್ಡು ಮಾಡಬೇಕು, ನಾನು ಇವಾಗ ಒಂದು 10,000 ಅಥವಾ ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿ ನಾನು ಇಮಿಡಿಯೇಟಾಗಿ 20 ಲಕ್ಷ ಎತ್ತಬೇಕು ಅಥವಾ ಒಂದು 15ರಿಂದ 20 ಲಕ್ಷ ಎತ್ಕೊಡ್ಬೇಕು ಅಂತ ಏನಾದರೂ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ, ಸೊ ಕ್ಲಾತಿಂಗ್ ಬಿಸ್ನೆಸ್ಸಲ್ಲೇ ಬೇರೆ ಬೇರೆ ಥರ ಬಿಸ್ನೆಸ್ ಇತ್ತು. ಸೊ ಆ ರೀತಿ ಮಾಡ್ಬೋದಿತ್ತು. ನಾನು ಫ್ಯೂಚರ್ಗೋಸ್ಕರ ಮಾಡ್ತಾರ ಅಂತ ಬಿಸ್ನೆಸ್ಸು. ಸೊ ಫಸ್ಟು ಬೆನಿಫಿಟ್ ನಂದು ಅದೇ. ಆಮೇಲೆ ದುಡ್ಡುಗೋಸ್ಕರನೆಲ್ಲೋ ಬಿಸ್ನೆಸ್ ಮಾಡೋದು ಎಲ್ಲರ ತಲೆಯಲ್ಲೂ ಬರುತ್ತೆ ಗೈಸ್, ಅದು 100% ನಿಜ. ಬಟ್ ನಾನು ಫ್ಯೂಚರು ಅಂದರೆ ಇವಾಗ ಅಟ್ ಮೂಮೆಂಟ್ಗೋಸ್ಕರ ದುಡ್ಡು ಮಾಡೋದಕ್ಕೂ ಫ್ಯೂಚರಲ್ಲಿ ದುಡ್ಡು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಐತೆ. ಇವಾಗ ಅಟ್ ಮೂಮೆಂಟಲ್ಲಿ ದುಡ್ಡು ಮಾಡಬೇಕು ಅಂದರೆ ನೀವು 10 ರೂಪಾಯಿ ಪೆನ್ನ ತಗೊಬಂದು 20 ರೂಪಾಯಿಗೆ ಮಾರಿ ಆ ಮೂಮೆಂಟಿಗೆ ನೀವು ದುಡ್ಡು ಮಾಡ್ಬೋದು. ಅದೇ ಫ್ಯೂಚರ್ಗೆ ನೀವು ದುಡ್ಡು ಮಾಡಬೇಕು, ಫ್ಯೂಚರಲ್ಲಿ ಇದೊಂದು ಸ್ಟ್ಯಾಂಡ್ ತಗೋಬೇಕು ಅಂತ ಅಂದ್ಕೊಂಡ್ರೆ ನೀವು ಅದೇ ಪೆನ್ನನ್ನು ನೀವು ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಯಾವ ಥರ ಮಾಡಬೇಕು, ಏನು ಯಾವ ಥರ ಆಗುತ್ತೆ, ಅದಕ್ಕೆ ಏನೇನೆಲ್ಲ ಪ್ರಿಪೇರ್ ಆಗಬೇಕು, ಅದಕ್ಕೆ ಹೆಂಗೆಲ್ಲ ಇದಾಗಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ಪು ಬಂದು ಫ್ಯೂಚರಲ್ಲಿ ಒಂದು ಸಕ್ಸಸ್ ನೋಡೋದನ್ನೇ ಫ್ಯೂಚರ್ ಬಿಸ್ನೆಸ್ ಪ್ಲ್ಯಾನಿಂಗ್ ಅಂತ ಹೇಳ್ತಾರೆ. ಸೊ ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ನಾನು ಫ್ಯೂಚರ್ಗೋಸ್ಕರ ಬಂದೆ, ಅದಕ್ಕೆ ಓನ್ ಬ್ರ್ಯಾಂಡಿಂಗಲ್ಲಿ ಇಟ್ಟು ಒಳ್ಳೆ ಕೆಲಸ ಮಾಡಿದೆ. ಆ್ಯಸ್ ಪರ್ ಮೈ ವ್ಯೂ ಅಂದರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಓನ್ ಬ್ರ್ಯಾಂಡಿಂಗ್ ಇಟ್ಟು ಒಳ್ಳೆ ಕೆಲಸ ಮಾಡಿದೆ. ಅದಾದಮೇಲೆ ಒಂದು ಶಾಪ್ ಅಂತೂ ಬೇಕಿತ್ತು ನನಗೆ. ಯಾಕೆ ಅಂದರೆ ಗೈಸ್, ನಾನು ಡಿಸೈಡ್ ಆಗಿದ್ದು ಆನ್ಲೈನಲ್ಲೇ ಸೇಲ್ ಮಾಡಬೇಕು, ಆನ್ಲೈನಲ್ಲೇ ನಾನು ಬಿಸ್ನೆಸ್ ಗ್ರೋ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೆ. ಸೊ ಇವಾಗ ನಾನು ಆನ್ಲೈನಲ್ಲಿ ಒಂದು ವೆಬ್ಸೈಟ್ ಡೆವಲಪ್ ಮಾಡಿ ವೆಬ್ಸೈಟ್ ಲಾಂಚ್ ಮಾಡ್ತೀನಿ ಅಂದಾಗ ನಾನೇ ಇವಾಗ ಎಷ್ಟೊಂದು ವೆಬ್ಸೈಟಿಗೆ ಹೋಗಿ ಬಟ್ಟೆಗಳು ನೋಡಿದಾಗ ಅಥವಾ ಏನಾದರೂ ಆಗಲಿ ಪ್ರಾಡಕ್ಟ್ಸ್ ಏನೇ ಒಂದು ನೋಡಿದಾಗ್ಲೂ ನನಗೆ ಇಷ್ಟ ಆಯಿತು ಅಂದರೆ ನಾನು 10ರಿಂದ 20 ಸತಿ ಯೋಚನೆ ಮಾಡ್ತೀನಿ. ಏನಕ್ಕೆ ಅಂದರೆ ಅದು ವೆಬ್ಸೈಟು. ಸೊ ವೆಬ್ಸೈಟ್ ಯಾರು ಬೇಕಾದ್ರೂ ಡೆವಲಪ್ ಮಾಡ್ಬೋದು, ಯಾರು ಬೇಕಾದ್ರೂ ದುಡ್ಡು ಹಾಕ್ಬೋದು, ಹೆಂಗೆ ಬೇಕಾದರೂ ಮುಂದಕ್ಕೆ ಇದು ಮಾಡ್ಕೋಬೋದು. ಸೊ ಫೇಕಾ ಒರಿಜಿನಲ್ಲ ಅಂತ ತುಂಬ ಥರ ಚೆಕ್ ಮಾಡ್ತೀನಿ. ಸೊ ಚೆಕ್ ಮಾಡಿದಾಗ ಏನಾಗುತ್ತೆ, ನೀವು ಆ ನೇಮ್ ಇದೆಯಲ್ಲ, ಆ ಬ್ರ್ಯಾಂಡ್ ಇದೆಯಲ್ಲ, ಅದನ್ನು ಹೋಗಿ ಕ್ರೋಮಲ್ಲಿ ಹಾಕಿ ಅಥವಾ ಗೂಗಲಲ್ಲಿ ಹಾಕಿ ರಿಸರ್ಚ್ ಮಾಡ್ತೀರಾ, ಇದು ಯಾವ ಥರ ಬ್ರ್ಯಾಂಡು, ಎಷ್ಟು ವರ್ಷ ಆಯಿತು, ಏನು ಎತ್ತ, ಆ ಥರ. ಸೆಕೆಂಡ್ ಸ್ಟೆಪ್ಪೇ ಬಂದ್ಬಿಟ್ಟು ಇದು ಒಂದು ಲೊಕೇಶನ್ ಅಂದರೆ ಒಂದು ಶಾಪ್ ಇದೆಯಾ ಇವ್ರದ್ದು ಅಥವಾ ಬರೀ ಆನ್ಲೈನ್ ಪ್ಲ್ಯಾಟ್ಫಾರ್ಮಾ ಅಂತ ಚೆಕ್ ಮಾಡ್ತೀವಿ. ಸೊ ಎರಡಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಶಾಪ್ ಇದೆ ಅಂತಂದಾಗ ನಾವು ಲೊಕೇಶನ್ಗೆ ಹೋಗಿ ಒಂದು ಸ್ವಲ್ಪ 3D ಮ್ಯಾಪೆಲ್ಲ ಹಾಕೊಂಡು ನೋಡಿದಾಗ ಒಂದು ಶಾಪ್ ವಿಸಿಬಲ್ ಆದಾಗ ನಮ್ಮ ಕಣ್ಣಿಗೆ ಅದರಲ್ಲಿ ಆಗ ಖುಷಿನೇ ಬೇರೆ. ಓಕೆ ಫೈನ್, ಟ್ರಸ್ಟ್ ಮಾಡಿ ಒಂದು 70% ಟ್ರಸ್ಟ್ ಬಿಲ್ಟ್ ಆಗುತ್ತೆ, 70-80% ಟ್ರಸ್ಟ್ ಬಿಲ್ಟ್ ಆಗುತ್ತೆ. ಯಾಕೆ ಅಂದರೆ ಒಂದು ಶಾಪ್ ಇದೆ ಅಂದಾಗ ಅವರು ಫೇಕ್ ಮಾಡೋಕ್ಕಾಗಲ್ಲ, ಫ್ರಾಡ್ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ. ಅಂದರೆ ವೆಬ್ಸೈಟ್ ಮುಖಾಂತರನೇ ಹೋಗಬೇಕು ಶಾಪ್ಗೆ, ಬೇರೆ ನೀವು ಹೋಗಿ ಸರ್ಚ್ ಮಾಡೋದು ಅದೆಲ್ಲ ಓಕೆ, ಒಂದು 70-80% ಟ್ರಸ್ಟ್ ಆಗುತ್ತೆ, ಅವಾಗ ಪರ್ಚೇಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಶಾಪ್ ಡೆವಲಪ್ ಮಾಡಲೇಬೇಕಿತ್ತು. ನಾನು ಶಾಪ್ ಬಿಲ್ಟ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದೆ. ಅದು ಇಂಟೀರಿಯರ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಮಾಡಿಸ್ದೆ. ಯಾಕೆ ಅಂದರೆ ಕಸ್ಟಮರ್ಸು ಬಂದಾಗ ಖುಷಿಯಾಗಬೇಕು. ಯಾವುದೇ ಒಂದು ಬಿಸ್ನೆಸ್ ಆಗಲಿ ಕಸ್ಟಮರೇ ದೇವರು. ಸೊ ಅವ್ರು ಬಂದಾಗ ಖುಷಿಯಾಗಬೇಕು, ಇನ್ನೊಂದು ಸತಿ ಬರಬೇಕು ಅಂತ ಅವ್ರ ಮನ್ಸಿಗೆ ಅನಿಸ್ಬೇಕು. ಸೊ ಬಂದಿದ್ದ ತಕ್ಷಣ ಒಂಥರ ಡಿಮೋಟಿವೇಟ್ ಆಗಿ ಇನ್ನೊಂದು ಸತಿ ಬರಲೇಬಾರ್ದು, ಯಾಕಾರೆ ಬಂದು ಅಂತ ಅನ್ನಿಸ್ಬಾರ್ದು ಅವ್ರಿಗೆ. ನೀವು ₹1 ಬಿಸ್ನೆಸ್ ಆಗಲಿಲ್ಲ ಅಂದ್ರೂ ಅವ್ರ ಕಡೆಯಿಂದ ಅವ್ರ ಮೈಂಡಲ್ಲಿ ಏನಿರಬೇಕು, ಓಕೆ ಫೈನ್, ಇದು ಚೆನ್ನಾಗಿದೆ, ನೆಕ್ಸ್ಟ್ ಸತಿ ಬರೋಣ, ಇನ್ನೊಂದು ತಿಂಗಳು ಬರೋಣ ಅಥವಾ ಪೇಮೆಂಟ್ ಆದಾಗ ಬರೋಣ, ಇಲ್ಲಿ ಬಂದು ಪರ್ಚೇಸ್ ಮಾಡೋಣ ಅಂತಲೇ ಆಚೆಗಡೆ ಹೋಗಬೇಕು. ಸೊ ನಾನು ಆ ಮೈಂಡ್ಸೆಟ್ಲಿ ಶಾಪ್ನೊಂದು ಕ್ಲೀನಾಗಿ ಡೆವಲಪ್ ಮಾಡಿದೆ. ಅದೊಂದು ನೆಕ್ಸ್ಟ್ ಲೆವೆಲು. ಅದು ಒಂಥರ ಖುಷಿ. ಓಕೆ, ಇದೇನು ನನಗೆ ಲಾಸ್ ಅಂತಲ್ಲ, ಬಟ್ ನನಗೆ ಒಂಥರ ಏನೋ ಓಕೆ, ಇದೊಂದು ಮುಂದಕ್ಕೆ ಫ್ಯೂಚರಲ್ಲಿ ಇದಕ್ಕೊಂದು ಇದು ಸಿಗುತ್ತೆ, ಒಂದು ಅಮೌಂಟ್ ಅನ್ನೋದು ಸಿಗುತ್ತೆ, ಇದಕ್ಕೆ ಬಿಲ್ಟ್ ಆಗುತ್ತೆ ಅನ್ನೋದೊಂದು ಟ್ರಸ್ಟ್. ಆಮೇಲೆ ವೆಬ್ಸೈಟ್ ಡೆವಲಪ್ ಮಾಡಿ ಇನ್ನೂ ಇದು ಮಾಡಿದೆ. ಯಾಕೆ ಅಂದರೆ ನಾನು 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಟಾರ್ಗೆಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಗೈಸ್. ನಾನೇನಂದರೆ ಆಲ್ ಓವರ್ ಬ್ಯಾಂಗ್ಳೂರು, ಕರ್ನಾಟಕ ಈ ಥರ ಡಿಸ್ಟ್ರಿಬ್ಯೂಟ್ ಜಾಸ್ತಿ
ಕಡೆ ನಂದು ಬ್ರ್ಯಾಂಡು ಸಪ್ಲೈ ಆಗಬೇಕು ಅನ್ನೋದೊಂದು ಆಸೆ ಇತ್ತು. ಅದಕ್ಕೋಸ್ಕರ ವೆಬ್ಸೈಟ್ ಡೆವಲಪ್ ಮಾಡಿ ಖುಷಿಪಟ್ಟೆ. ಇವಾಗ ನನ್ನ ಶಾಪ್ ಬಗ್ಗೆ ಮಾತಾಡ್ತಿದ್ದೆ. ಇದರಲ್ಲೊಂದು ನೆಗೆಟಿವು ಏನಂದರೆ, ನಾನು ವೆಬ್ಸೈಟ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಆನ್ಲೈನ್ ಸೇಲ್ಸ್ ಕಡೆ ಜಾಸ್ತಿ ಪುಷ್ ಮಾಡೋಣ, ಆನ್ಲೈನ್ ಸೇಲ್ಸ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಬಿಟ್ಟು ಮೇನ್ ರೋಡ್ಗಿಂತ ಒಂದು 100 ಮೀಟರ್ಸು, ತುಂಬಾ ಇಲ್ಲ ಗೈಸ್, 100 ಇಲ್ಲ, ಒಂದು 20 ಸ್ಟೆಪ್ಸ್ ಅಷ್ಟೇ, ಮೇನ್ ರೋಡಿಂದ 20 ಸ್ಟೆಪ್ಸ್ ಅಷ್ಟೇ ಒಳಗಡೆ ಬರಬೇಕು. ಅಲ್ಲಿ ಒಳಗಡೆ ಇಟ್ಟೆ. ಒಂದು 20-30% ಬೇಜಾರಿದೆ ಅದರಲ್ಲಿ. ಏನಕ್ಕೆ ಅಂದರೆ, ಮೇನ್ ರೋಡಿಗೆ ಇಕ್ಕಿದ್ರೆ ಒಂದು ಸ್ವಲ್ಪ ಜನ ಫ್ಲೋ ಇನ್ನೂ ಜಾಸ್ತಿ ಇರೋದು, ಜನರು ಇನ್ನೂ ಜಾಸ್ತಿ ಓಡಾಡೋರು, ಜನರು ಇನ್ನೂ ಜಾಸ್ತಿ ವಾಕಿನ್ನು ವಾಕೌಟ್ ಆಗೋರು. ಸೊ ಈ ಥರ ಒಂದು ಸ್ವಲ್ಪ ಬೇಜಾರಿದೆ ನನಗೆ. ಇದರಿಂದ ಒಂದು ಪಾಸಿಟಿವ್ ಆಯಿತು, ಒಂದು ನೆಗೆಟಿವ್ ಆಯಿತು. ಯಾಕೆ ಅಂದರೆ, ಇವಾಗ ನಾನು ಮೇನ್ ರೋಡಲ್ಲಿ ಇಟ್ಟಿದ್ದಿದ್ರೆ ನಂದು ಓನ್ ಬ್ರ್ಯಾಂಡಿಂಗ್ ಆಗಿರೋದ್ರಿಂದ ಏನಾಗೋದು, ಕಸ್ಟಮರ್ಸ್ ಏನಾದರೂ ಚೆನ್ನಾಗಿ ಫ್ಲೋ ಆಗಿ ಬಿಸ್ನೆಸ್ ಚೆನ್ನಾಗಿ ಗ್ರೋ ಆಗಿಬಿಟ್ಟಿದ್ರೆ ನನಗೆ ರೆಂಟ್ ಕಟ್ಟೋದಕ್ಕೇನು ಪ್ರಾಬ್ಲಮ್ ಐತಿರಲ್ಲ. ಇಫ್ ಇನ್ ಕೇಸ್ ಕಸ್ಟಮರ್ಸ್ ಒಂದು ಸ್ವಲ್ಪ ನಿಲ್ಲಾದರೂ, ಆ್ಯಾವ್ರೇಜಾಗಿ ಬರೋಕ್ಕೆ ಸ್ಟಾರ್ಟ್ ಆದರು ಅಂತಂದಾಗ ಒಂದು ಸ್ವಲ್ಪ ರೆಂಟು ಹೆವಿ ಕಾಸ್ಟ್ ಜಾಸ್ತಿ ಆಗೋದು. ಆಲ್ಮೋಸ್ಟ್ ನಾನು ಈ ಥರ ಒಂದು ಸೆಟಪ್ ಮಾಡಬೇಕಿತ್ತು, ಇಷ್ಟು ಸ್ಕ್ವೇರ್ ಫೀಟ್ ಬೇಕಿತ್ತು ಅಂದರೆ ನಾನು ಲ್ಯಾಕ್ಸ್ ಟುಗೆದರ್ ರೆಂಟ್ ಕಟ್ಟಬೇಕಾಗಿತ್ತು. ಮಿನಿಮಮ್ ಅಂದರೂ 80,000 ಪ್ಲಸ್ ಅಂತೂ ಇದ್ದೇ ಇರೋದು. 80,000ಇಂದ 1,00,000ವರೆಗೂ 1,00,000ಕ್ಕಿಂತ ಅಬೋ ರೆಂಟ್ ಕಟ್ಟೋ ಚಾನ್ಸಸ್ ಇರ್ತಿತ್ತು. ಸೊ ಇವಾಗ ನಾನಿರೋದು ಬಂದ್ಬಿಟ್ಟು ಮಿನಿಮಲ್ ಪ್ರೈಸ್ಗೆ, ಒಂದು ಕಡಿಮೆ ಪ್ರೈಸ್ಗೆ ರೆಂಟ್ ಕಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಒಂದು ಪಾಸಿಟಿವ್ ಆದರೆ ಒಂದು ನೆಗೆಟಿವ್ ಆಗುತ್ತೆ ಅಂತಾರಲ್ಲ, ಸೊ ಅದೇ ರೀತಿ ಶಾಪಲ್ಲಿ ಒಂದು ನನಗೆ ರೆಂಟ್ ಕಡಿಮೆ ಆಗಬೇಕಿತ್ತು. ಇವಾಗ ಒಂದು ಹೇಳ್ತೀನಿ ಈಗ ಸಿಂಪಲ್ಲಾಗಿ, ನಾನು ನೆಕ್ಸ್ಟು ಯಾವುದೇ MG ರೋಡಲ್ಲಿ ಬೇಕಾದ್ರೂ ಶಾಪ್ ಇಡ್ಬೋದು. ಸೊ ಅಲ್ಲಿ ಬೇಕಾದ್ರೆ 2 ಲ್ಯಾಕೋ 3 ಲ್ಯಾಕೋನು ಎಷ್ಟು ಬೇಕಾದರೂ ಬಾಡಿಗೆ ಕಟ್ಬೋದು. ಸೊ ಆ ಬಾಡಿಗೆನ ನಾನು ಕಸ್ಟಮರ್ಸ್ ಮುಖಾಂತರನೇ ತೆಗಿಬೇಕು ಗೈಸ್. ಕಸ್ಟಮರ್ ಮುಖಾಂತರ ತೆಗಿಬೇಕು ಅಂದರೆ ನಾನು ಸುಮ್ಮನೆ ಅಲ್ಲಿ ರೆಂಟ್ ಚಾರ್ಜಸ್ 1000 ರೂಪೀಸ್, 100 ರೂಪೀಸ್, 200 ರೂಪೀಸ್ ಅಂತ ಹಾಕೋಕ್ಕಾಗಲ್ಲ. ಸೊ ಅದನ್ನು ನಾನು ನನ್ನ ಮೆಟೀರಿಯಲ್ಸ್, ನನ್ನ ಬಟ್ಟೆ ಮೇಲೇ ನಾನು ಅದನ್ನು ಇನ್ಕ್ಲೂಡ್ ಮಾಡಿ ಪ್ರೈಸ್ನ ಹಾಕಿ ಸೇಲ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಒಂದು ಪಾಸಿಟಿವ್ ಆದರೆ ಒಂದು ನೆಗೆಟಿವು. ಮತ್ತು ಇನ್ನೂ ಒಂದು ತಪ್ಪು ನಾನು ಏನು ಮಾಡಿದೆ ಅಂದರೆ, ಸ್ಟಾರ್ಟಿಂಗಲ್ಲಿ ಒಂದು ಅಮೌಂಟ್ ಇತ್ತು ನನ್ನ ಕೈಲಿ ಒಂದು ಅಮೌಂಟ್ ಇತ್ತು. ಸೊ ಆ ಅಮೌಂಟನ್ನು ನಾನು ಫುಲ್ಲು ಇನ್ವೆಸ್ಟ್ ಮಾಡಿಬಿಟ್ಟೆ. ಅಂದರೆ ಶಾಪಿಗೆ ಇಂಟೀರಿಯರ್ಗಾಗಲಿ ಈ ಥರದಕ್ಕೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟೆ. ನಾನು ಒಂದೇ ತಪ್ಪು ಮಾಡಿದ್ದೇನು ಅಂದರೆ, ಪ್ರಮೋಷನ್ಗೆ ನಾನು ಅಮೌಂಟ್ ಇಡಲಿಲ್ಲ. ಸೊ ಈ ತಪ್ಪನ್ನ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ನನ್ನ ಪ್ರಕಾರ ನೀವೊಂದು 6 to 8 ಮಂತ್ಸು ಸಫರ್ ಪಡಬೇಕಾಗುತ್ತೆ ಬಿಸ್ನೆಸ್ಸಿಂದ, ಅಂದರೆ ಬಿಸ್ನೆಸ್ ಇದರಿಂದ. ಸೊ ಪ್ರಮೋಷನ್ಗೆ ದುಡ್ಡು ಇಟ್ಕೊಳ್ಳಿ. ನೀವು ಆನ್ಲೈನಲ್ಲಿ ಮಾಡ್ತಿರೋ, ಆಫ್ಲೈನಲ್ಲಿ ಮಾಡ್ತಿರೋ, ಏನರಲ್ಲಿ ಮಾಡ್ತಿರೋ, ಎಕ್ಸೆಟ್ರಾ ಬಿಸ್ನೆಸ್ ಅಂದಮೇಲೆ ಪ್ರಮೋಷನ್ ಇರಲೇಬೇಕು ಗೈಸ್. ಪ್ರಮೋಷನ್ ಇದ್ರೇ ಬಿಸ್ನೆಸ್ಸು. ಸೊ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತಾಯಿದ್ದೀರಾ, ಸೊ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ, ಅದರಲ್ಲಿ ಆಲ್ಮೋಸ್ಟು ನಿಮಗೆ ತುಂಬ ಜಾಸ್ತಿ ಆಗಲಿಲ್ಲ ನನಗೆ ಇಡೋಕ್ಕೆ ಅಂದ್ರೂ 20-30% ಇಡೋಕ್ಕೆ ಟ್ರೈ ಮಾಡಿ. ಸೊ ಪ್ರಮೋಟ್ ಮಾಡಿ, ಚೆನ್ನಾಗಿ ಇದು ಮಾಡಿ. ಸೊ ನಾನು ಅದೊಂದು ತಪ್ಪು ಮಾಡಿದೆ. ಮತ್ತು ಓಪ್ನಿಂಗಲ್ಲಿ ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಬೇಕಿತ್ತು. ಸೊ ಸೌಂಡ್ ಜಾಸ್ತಿ ಅಂದರೆ ಲೈಕ್ ಸುತ್ತಮುತ್ತ ಎಲ್ಲ ಒಂದು ಸ್ವಲ್ಪ ಗೊತ್ತಾಗೋ ಥರ, ಬ್ರ್ಯಾಂಡು ಗೊತ್ತಾಗೋ ಥರ, ಒಂದು ಶಾಪ್ ಓಪನ್ ಆಗ್ತಿದೆ ಅಂತ ಗೊತ್ತಾಗೋ ಥರ ಈ ರೀತಿ ಒಂದು ಸ್ವಲ್ಪ ಪ್ರಮೋಷನ್ ಅಲ್ಲೂ ಒಂದು ಸ್ವಲ್ಪ ಜಾಸ್ತಿ ಮಾಡ್ಬೋದಿತ್ತು. ನಾನು ಏನಂದರೆ, ಓಕೆ ಫೈನ್, ಬಟ್ಟೆ ಅಂಗಡಿ ಅಂದರೆ ಓನ್ ಬ್ರ್ಯಾಂಡಿಂಗ್, ಕ್ಲಾತಿಂಗ್ ಬಿಸ್ನೆಸ್ಸು. ಕ್ಲಾತ್ ಅಂದರೆ ಯಾರು ಬೇಕಾದರೂ ಬರ್ತಾರೆ, ಜನರ ಬಾಯಿಗೆ ಹರಡುತ್ತೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಅಂತ ಒಂದು ಕಡೆ ಯಾಮಾರಿದೆ ನಾನು. ಯಾಕೆ ಅಂದರೆ ಇದು ಎಲ್ಲರೂ ಯೂಸ್ ಮಾಡೋ ಅಂಥ ಪ್ರಾಡಕ್ಟೇ. ಇವಾಗ ಯಾರೋ ರೇರಾಗಿ ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ಗಳಾದರೆ ಬೇಕಾದ್ರೆ ಇನ್ನೂ ಜೋರಾಗಿ ಸೌಂಡ್ ಮಾಡ್ಬೋದು, ಅರ್ಥ ಇರುತ್ತೆ. ಸೊ ಇದು ಬಂದು ಎಲ್ಲರೂ ಯೂಸ್ ಮಾಡೋ ಅಂಥ ಪ್ರಾಡಕ್ಟೇ. ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಹರಡುತ್ತೆ, ಪ್ರಮೋಷನ್ ಅದಾಗದೆ ಹಂಗೆ ಪ್ರಮೋಟ್ ಆಗುತ್ತೆ ಅಂತ ಒಂದು ಕಡೆ ಯಾಮಾರ್ದೆ ಅಂತ ಅನಿಸುತ್ತೆ. ಸೊ ಈ ತಪ್ಪನ್ನ ನೀವು ಯಾರೂ ಮಾಡ್ಕೊಳಕ್ಕೆ ಹೋಗಬೇಡಿ. ಅದಾದಮೇಲೆ ಇವಾಗ ಸುಮಾರು ಜನ ಲೈಕ್ ಒಂದಷ್ಟು ಮೆಸೇಜ್ಗಳು ಬರುತ್ತೆ. ಸೊ ಏನಾಯಿತು ಬಿಸ್ನೆಸ್, ಏನು ಬರ್ತಾಯಿಲ್ಲ, ರೀಲ್ಸ್ ಏನು ಅಪ್ಲೋಡ್ ಆಗ್ತಿಲ್ಲ, ಸೊ ಬಿಸ್ನೆಸ್ಸಲ್ಲಿ ಏನಾಗ್ತಿದೆ. ಆಮೇಲೆ ಇನ್ನೂ ಕೆಲವರು ಸ್ವಲ್ಪ ಜನ ಲೈಕ್ ಹೇಳಿದ್ರು, ಓಕೆ ನೀನು ಕ್ಲೋಸ್ ಮಾಡಿಬಿಡ್ತೀಯ ಶಾಪ್ನ, ಇನ್ನೊಂದು 2 ಮಂತ್ಸ್ ಇದ್ರೆ ಹೆಚ್ಚು, 3 ಮಂತ್ಸ್ ಇದ್ರೆ ಹೆಚ್ಚು. ಓಕೆ ಫೈನ್. ನನಗೆ ಏನು ಅಂದರೆ ಗೈಸ್, ನಾನು ಈ ಬಿಸ್ನೆಸ್ನ ಸ್ಟಾಪ್ ಮಾಡೋ ಪರಿಸ್ಥಿತಿ ಎಲ್ಲ ನನಗೆ ಆ ಥರ ಯೋಚನೆ ಕೂಡ ಇಲ್ಲ. ಈ ಬಿಸ್ನೆಸ್ನ ನಾನು ಗ್ರೋ ಮಾಡಲೇಬೇಕು. ಬಟ್ ಏನಂದರೆ, ನಾನು ಸ್ವಲ್ಪ ರಿಸರ್ಚ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ನಾನು ಇವಾಗ ಈ ಸ್ಟಾಕ್ಗಿಂತ ನೆಕ್ಸ್ಟ್ ಲೆವೆಲ್ ಸ್ಟಾಕ್ನ ಲಾಂಚ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಆ ನೆಕ್ಸ್ಟ್ ಲೆವೆಲ್ ಥರ ಪ್ರಾಡಕ್ಟ್ನ ಲಾಂಚ್ ಮಾಡಬೇಕು ಅಂದಾಗ ಒಂದು ಸ್ವಲ್ಪ ರಿಸರ್ಚ್ ಜಾಸ್ತಿ ಮಾಡಲೇಬೇಕು. ಅದಾದಮೇಲೆ ಇನ್ನೊಂದೇನು ಅಂದರೆ, ನಾನು ಓನ್ ಬ್ರ್ಯಾಂಡಿಂಗ್ ಆಗಿರೋದ್ರಿಂದ ಇವಾಗ ಏನು ಲಾಂಚ್ ಆಗಿದೆ ನಂದು ಮೆಟೀರಿಯಲ್ಸು, ಸೊ ಅದನ್ನೇ
ತಿರ್ಗಾ ರೀಲಾಂಚ್ ಮಾಡ್ಸೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ಇವಾಗ ನನ್ನ ಹತ್ರ ಆಲ್ರೆಡಿ ಒಂದಷ್ಟು ಮೆಟೀರಿಯಲ್ಸ್ ಇದೆ. ಸೊ ಅದೇ ಮೆಟೀರಿಯಲ್ಸ್ ಬೇಕು ಅಂದರೆ ನನಗೆ ವಿತಿನ್ 1 ಮಂತಲ್ಲಿ ನನಗೆ ಡೆಲಿವರಿ ಆಗೋ ಚಾನ್ಸಸ್ ತುಂಬ ಇದೆ. ನನಗಿದೇ ಬೇಕು, ಇದೇ ಥರ ಪೀಸ್ ಬೇಕು, ಇಷ್ಟೇ ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನನಗೆ ಡಿಸ್ಪ್ಯಾಚ್ ಆಗುತ್ತೆ, ಆರಾಮಾಗಿ ಲೋಡ್ ಬಂದು ಇಳಿಯುತ್ತೆ, ಸ್ಟಿಚಿಂಗ್ ಹೋಗುತ್ತೆ, ಎಲ್ಲ ಎಕ್ಸೆಟ್ರಾ ಎಲ್ಲ ಥರನೂ ಆಗೋಗುತ್ತೆ. ಬಟ್ ನನಗೇನಂದರೆ ಇದು ಓಕೆ, ಇದನ್ನು ಸೇಲ್ ಮಾಡಿದ್ದೀನಿ, ಇದನ್ನು ಪರಿಚಯ ಮಾಡಿಸಿದ್ದೀನಿ ಜನರಿಗೆ. ಇನ್ನು ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಟಾರ್ಗೆಟ್ ನಂದೇನು, ನೆಕ್ಸ್ಟ್ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗಿ ಇನ್ನೂ ಯೂನಿಕ್ ಸ್ಟಾಕ್ಸ್ಗಳನ್ನ ಹಾಕ್ಸ್ಬೇಕು ಅಂತ. ಸೊ ಅದ್ರ ಕಡೆ ಓಡಾಟದಲ್ಲಿ ಒಂದು ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಪ್ರಮೋಷನ್ ಆಗಲಿ, ರೀಲ್ಸ್ಗಳಾಗಲಿ, ಒಂದು ಸ್ವಲ್ಪ ಅಪ್ಡೇಟ್ ಆಗೋದಾಗಲಿ ಒಂದು ಸ್ವಲ್ಪ ಕಡಿಮೆ ಆಗ್ತಿದೆ. ಮತ್ತು ಇನ್ನೊಂದೇನು ಅಂದರೆ ನಂದು ಕೆಲವೊಂದು ಸ್ಟಾಕ್ಸು ತುಂಬ ಫಾಸ್ಟ್ ಮೂವಿಂಗ್ ಆಯಿತು. ಆಲ್ಮೋಸ್ಟ್ ನನ್ನ ಹತ್ರ ಇರೋ ಸ್ಟಾಕ್ಸಲ್ಲಿ ಗೈಸ್ ಎಲ್ಲ ಮೆಟೀರಿಯಲ್ಸನ್ನು 60-70% ಸ್ಟಾಕು ಕ್ಲಿಯರ್ ಆಗೋಗಿದೆ. ಇನ್ನು 20-30% ಬೇಡ, 30-40% ಅಂತಲೇ ಇಟ್ಕೊಳ್ಳಿ. ಕೆಲವೊಂದು ಒಂದು ಸ್ವಲ್ಪ ಫಾಸ್ಟ್ ಮೂವಿಂಗ್ ಆಗಲಿಲ್ಲ, ಒಂದು ಸ್ವಲ್ಪ ಡಿಲೇ ಆಗ್ತಿದೆ ಮೂವ್ ಆಗೋದು. ಸೊ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ದಿನದಲ್ಲಿ ಒಂದು ಬಿಗ್ ಆಫರ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಒಂದು ಬಿಗ್ ಆಫರು, ಒಂದು ನೆಕ್ಸ್ಟ್ ಲೆವೆಲ್ ಡಿಸ್ಕೌಂಟು ಆ ಥರ ಏನಾರ ಕೊಟ್ಟು ಒಂದು ಸ್ವಲ್ಪ ಇದನ್ನೆಲ್ಲ ಒಂದು ಸ್ವಲ್ಪ ಕ್ಲಿಯರ್ ಮಾಡಿದಾಗ, ನನ್ನ ಶಾಪಲ್ಲಿ ಒಂದು ಸ್ವಲ್ಪ ಕ್ಲಿಯರ್ ಆದಾಗ ಓಕೆ ಫೈನ್, ಇನ್ನೊಂದು ಸ್ಟಾಕು ನೆಕ್ಸ್ಟ್ ರೆಡಿ ಮಾಡಿಸಿ ನಾನು ತಿರ್ಗಾ ಲಾಂಚ್ ಮಾಡ್ಸೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲಲ್ಲೇ ಲಾಂಚ್ ಮಾಡಿಸೋಣ. ಅದು ಬರಬೇಕು ಅಂದರೆ ಇದೊಂದು ಸ್ವಲ್ಪ ಕ್ಲಿಯರಾಗಿ ನನ್ನ ಹತ್ರ ಒಂದು ಸ್ವಲ್ಪ ಅಮೌಂಟ್ ರೊಟೇಷನ್ ಆಯ್ತಾ ಇರಬೇಕು. ಸೊ ಅಮೌಂಟ್ ಹಂಗಂಗೆ ರೊಟೇಷನ್ ಆಗ್ತಿದೆ, ಪರವಾಗಿಲ್ಲ. ಬಿಸ್ನೆಸ್ ನಡೀತಿದೆ, ದಿ ಬೆಸ್ಟಾಗಿ ನಡೀತಿದೆ ಅಂತಲೇ ಹೇಳಲ್ಲ, ಆ್ಯಾವ್ರೇಜಾಗಿ ಆರಾಮಾಗಿ ನಡೀತಿದೆ ಬಿಸ್ನೆಸ್ಸು. ಸೊ ಕೆಲವೊಬ್ಬರು ಕಮೆಂಟು ಹಾಕಿದ್ದಾರೆ, ಮತ್ತು ಕೆಲವೊಬ್ಬರು ಡೈರೆಕ್ಟಾಗಿ ಹೇಳಿದ್ದಾರೆ, ಏನು ಬಿಸ್ನೆಸ್ಸು ಸ್ಟಾಪ್ ಮಾಡಿಬಿಡ್ತೀರಾ, ನಾನು 2 ಮಂತ್ಸ್ ಅಷ್ಟೇ, 3 ಮಂತ್ಸ್ ಅಷ್ಟೇ ಅಂತ. ಓಕೆ ಫೈನ್, ಅವ್ರ ಖುಷಿ ಅವ್ರಿಗೆ, ನಮ್ಮ ಕಷ್ಟ ನಮಗೆ ಗೊತ್ತು ನಾವು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಬೆಳೆಸಬೇಕು ಬಿಸ್ನೆಸ್ನ. ಯಾಕೆ ಅಂದರೆ ಒಂದು ಗಾದೆ ಇದೆ, ಹುಡ್ಸಿದ ಅಪ್ಪನಿಗೆ ಪಾಠ ಹೇಳ್ಕೊಡೋದು ಅಂತ. ಸೊ ಗೊತ್ತಿರುತ್ತೆ, ನನ್ನ ಈ ಬ್ರ್ಯಾಂಡ್ ಸೃಷ್ಟಿಯಾಗಕ್ಕೆ ನಾನೇ ಕಾರಣ, ನಾನೇ ಡೆವಲಪ್ ಮಾಡಿರೋದು, ನಾನೇ ರಿಸರ್ಚ್ ಮಾಡಿರೋದು, ಎಲ್ಲ ಪ್ರತಿಯೊಂದು ನಾನೇ ಸ್ಟೆಪ್ ತಗೊಂಡಿರೋದು. ನನ್ನ ಫ್ಯಾಮಿಲಿ ಕೂಡ ಸಪೋರ್ಟಾಗಿದೆ. ಸೊ ಎಲ್ಲರೂ ಕೂತೆ ಡಿಸ್ಕಷನ್ ಮಾಡಿ ಈ ಸ್ಟೆಪ್ನ ತಗೊಂಡಿರೋದು. ಸೊ ಹಂಗಾಗಿ ಇದನ್ನು ಹುಡ್ಸಿದ್ದೀವಿ ಅಂದಮೇಲೆ ನಮಗೆ ಬೆಳೆಸೋದು ಗೊತ್ತಿಲ್ವಾ, ಆರಾಮಾಗಿ ಬೆಳೆಸ್ತೀವಿ, ಒಂದು ಸ್ವಲ್ಪ ನಿಧಾನ. ಇವಾಗ ಏನಾದರೂ ಹುಟ್ಟಿದ ಮಗು ತಕ್ಷಣ ಅಂಬೆಗಾಲು ಊರ್ಬಿಟ್ಟು ರನ್ನಿಂಗ್ ರೇಸಲ್ಲಿ ಟಾಪ್ ಬರಬೇಕು ಅಂದ್ರೆ ಆಗಲ್ಲ. ಆರಾಮಾಗಿ ಹುಟ್ಟಬೇಕು, ಆರಾಮಾಗಿ 1-2 ತಿಂಗಳು ಆಗಬೇಕು, ಆಮೇಲೆ ನಡಿಬೇಕು, ಅಂಬೆಗಾಲು ಊರಬೇಕು, ಅಂಬೆಗಾಲಿಂದ ಸಪೋರ್ಟ್ ತಗೊಂಡು ನಡಿಬೇಕು, ಸಪೋರ್ಟ್ ತಗೊಂಡು ನಡೆಯೋದ್ರಿಂದ ಆಮೇಲೆ ಫ್ರೀಯಾಗಿ ನಡೆಯೋದು ಪ್ರಾಕ್ಟೀಸ್ ಆಗಬೇಕು. ನಡೆಯೋದು ಪ್ರಾಕ್ಟೀಸ್ ಆದಮೇಲೆ ಒಂದೊಂದೇ ಸ್ಟೆಪ್ ಓಡೋದು ಪ್ರಾಕ್ಟೀಸ್ ಆಗೋದು, ಓಡೋದು ಸ್ಟಾರ್ಟ್ ಆಗೋದು ಎಲ್ಲ ಆಗಿ ಆಮೇಲೆ ರನ್ನಿಂಗ್ ರೇಸ್ ಆಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಹುಟ್ಟಿದ ತಕ್ಷಣ ರನ್ನಿಂಗ್ ರೇಸ್ ಆಡಿ ಟಾಪಿಗೆ ಬಂದುಬಿಡ್ಬೇಕಂದ್ರೆ ಆಗಲ್ಲ. ಸೊ ಇದೇ ನಾನು ಎಲ್ಲರಿಗೂ ಹೇಳೋಕೆ ಹೊರಟಿರೋದಿದೆ. ಓಕೆ, ಬಿಸ್ನೆಸ್ಸು ನಡೀತಿದೆ, ಆ್ಯಾವ್ರೇಜಾಗಿ ನಡೀತಿದೆ, ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ. ಬಟ್ ಏನಂದರೆ ಇನ್ನೊಂದು ಸ್ವಲ್ಪ ಪುಷ್ ಮಾಡಬೇಕಿತ್ತು. ನಾನು ಪ್ರಮೋಷನ್ಗೋಸ್ಕರ ಒಂದು ಸ್ವಲ್ಪ ಅಮೌಂಟ್ನ ಎತ್ತಿ ಇಟ್ಟು ಪ್ರಮೋಟಿಗೆ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಪ್ರಮೋಟಿಂಗ್ ಮಾಡಿಸ್ಬೋದಿತ್ತು. ಅಂದರೆ ಇನ್ಫ್ಲುಯೆನ್ಸರ್ಸ್ಗೆ ಮಾಡಿಸ್ತೀವಿ ಅಂತಲ್ಲ, ಏನೋ ಎಕ್ಸೆಟ್ರಾ ಅದರಲ್ಲೂ ನಾನಾ ಥರ ಪ್ಲ್ಯಾಟ್ಫಾರ್ಮ್ಸ್ ಇದೆ ಪ್ರಮೋಟ್ ಮಾಡೋಕ್ಕೆ, ನಾನಾ ಥರ ಐಡಿಯಾಸ್ ಇದೆ. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ರಿಸರ್ಚ್ ಮಾಡಬೇಕಿತ್ತು. ಅದೊಂದು ಯಾಮರ್ದೆ. ನೀವೂ ಈ ಥರ ತಪ್ಪುಗಳನ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ನೀವೇನಾದರೂ ಆನ್ಲೈನ್ ವೆಬ್ಸೈಟು ಇಲ್ಲ, ನಾನು ಬರೀ ಆಫ್ಲೈನಲ್ಲಿ ಇಡಬೇಕು ಅಂದರೆ ರೆಂಟ್ ಒಂಚೂರು ಜಾಸ್ತಿ ಆದ್ರೂ ಪರವಾಗಿಲ್ಲ, ಮತ್ತು ರಿಸ್ಕ್ ತಗೊಂಡ್ರೂ ಪರವಾಗಿಲ್ಲ ಗೈಸ್. ಬಿಸ್ನೆಸ್ ಅಂದಮೇಲೆ ರಿಸ್ಕ್ 100% ಕಟ್ಟಿಟ್ಟ ಬುತ್ತಿ. ಸೊ ರಿಸ್ಕ್ ಇಲ್ದಿರ ಬಿಸ್ನೆಸ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನೀವು ಮೇಯ್ನ್ ರೋಡು, ಯಾವ್ದಾರ ಜನಸಂಪರ್ಕ ಜಾಸ್ತಿ ಇರೋಂಥ ರೋಡು, 1,000-2,000 ಜಾಸ್ತಿ ಆದರೂ ಚಿಂತೆ ಇಲ್ಲ. ರೆಂಟು ಆರಾಮಾಗಿ ನೋಡಿ, ರಿಸರ್ಚ್ ಮಾಡಿ, 1 or 2 ಮಂತ್ಸ್ ಕೂತ್ಕೊಂಡು ಪ್ಲ್ಯಾನ್ ಮಾಡಿ. ಸೊ ಅದಾದಮೇಲೆ ಮೇನ್ ರೋಡ್ಗೇ ಶಾಪ್ ಇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವೆಬ್ಸೈಟ್ ಇಟ್ಟಾಗ ಅದು ಬೇರೆ ಥರ ಹೋಗುತ್ತೆ, ವೆಬ್ಸೈಟ್ ಇಲ್ಲದೆ ಹೋದಾಗ ಅದು ಬೇರೆ ಥರ ಟರ್ನ್ ಆಗುತ್ತೆ. ಸೊ ಸುಮ್ಮನೆ ಶಾಪ್ ಇಟ್ಟು ನೀವು ನಾಮಕಾವಸ್ತೆ ನಾನೇನೋ ಬಿಸ್ನೆಸ್ ಮಾಡ್ತೀನಿ, ನಾನು ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೋಬೇಕು ಅಷ್ಟೇ ನನಗೆ ಬೇಕಾಗಿರೋದು ಅಂದರೆ ಓಕೆ ಫೈನ್, ನೀವು ಆರಾಮಾಗಿ ಯಾವ್ದಾರ ಗಲ್ಲೀಲಿ ಇಟ್ಕೊಂಡ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಆರಾಮಾಗಿ ನೀವು ಒಂದು ಬಿಸ್ನೆಸ್ ಮ್ಯಾನ್ ಥರ ತೋರಿಸ್ಕೋಬೋದು. ಸೊ ಅದು ರಿಟೇಲ್ ಬಿಸ್ನೆಸ್ಗೋಸ್ಕರ, ರಿಟೇಲ್ ಬಿಸ್ನೆಸ್ ಮಾಡೋರಾದರೆ ಬೇಕಾದರೆ ಮೇನ್ ರೋಡು, ಇಲ್ಲ ನಂದು ಹೋಲ್ಸೇಲ್ ಅದು ಇದು ಎಕ್ಸೆಟ್ರಾ ಅಂದರೆ ಬೇಕಾದ್ರೆ ಒಂದು ಸ್ವಲ್ಪ ಒಳಗಡೆ ಆದಂಗೆ ಮಾಡ್ಕೋಬೋದು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಮತ್ತು ಇನ್ಯಾರ್ಯಾರಿಗಾರ ಡೌಟ್ ಇದ್ದರೆ, ಬಿಸ್ನೆಸ್ ಏನಾಗ್ತಿದೆ, ಬಿಸ್ನೆಸ್ ಕ್ಲೋಸ್ ಆಗಿಬಿಡುತ್ತೆ, ಸೊ ಅವ್ರಿಗೆಲ್ಲ ಆಲ್ಮೋಸ್ಟ್ ಉತ್ತರ ಕೊಟ್ಟಿದ್ದೀನಿ. ಇಫ್ ಇನ್ ಕೇಸ್ ಇನ್ನೂ ಡೌಟ್ ಇದ್ರು ಕಮೆಂಟ್ ಹಾಕಿ, ಆರಾಮಾಗಿ ಕೊಡ್ತೀನಿ ಉತ್ತರ. ಸೊ ಇನ್ನೇ ಏನೂ ಇಲ್ಲ, ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಆರಾಮಾಗಿರಿ ಗೈಸ್. ಒಂದು ಸ್ವಲ್ಪ ದಿನ
ಒಂದು 2 to 3 ಮಂತ್ಸು ಹೊಸ ಪ್ರಾಡಕ್ಟ್ಸ್ ಲಾಂಚ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ನೆಕ್ಸ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಶರ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ, ಫಾರ್ಮಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನ್ನ ಬ್ರ್ಯಾಂಡು, ನನ್ನ ಶಾಪಿಗೆ ಬಂದವರೆಲ್ಲ ಆಲ್ಮೋಸ್ಟು ಫಾರ್ಮಲ್ಸ್ ಕೇಳಿದವರೇ ಜಾಸ್ತಿ. ಸೊ ಅವ್ರಿಗೋಸ್ಕರ ಅಂತಲ್ಲ, ನಾನು ಫಾರ್ಮಲ್ಸ್ ಒಂದು ಸ್ವಲ್ಪ ಇದು ಮಾಡಿದೆ, ಸೈಡ್ಗಿಟ್ಟೆ. ಫಾರ್ಮಲ್ಸು ಬೇಡ, ಯಾಕಂದರೆ ನಾನು ಇವಾಗ ಟಾರ್ಗೆಟ್ ಮಾಡಬೇಕಾಗಿದ್ದು ಬಂದ್ಬಿಟ್ಟು ಯೂತ್ಸ್ನ ಟಾರ್ಗೆಟ್ ಮಾಡಬೇಕಿತ್ತು. ಆಲ್ಮೋಸ್ಟ್ ಟಾರ್ಗೆಟ್ ಮಾಡಿದ್ದೀನಿ. ನನ್ನ ಹತ್ರ ಇನ್ನೂ ಸ್ಟಾಕು ಕೂಡ ಇದೆ. ಯೂತ್ಸಿಗೆ ಬೇಕಾದರೆ ಆರಾಮಾಗಿ ಬರ್ಬೋದು, ಆರಾಮಾಗಿ ಇದು ಮಾಡ್ಬೋದು. ಸೊ ಅದಕ್ಕೋಸ್ಕರ ನೆಕ್ಸ್ಟು ಸ್ಟೆಪ್ಪು ಫಾರ್ಮಲ್ಸ್ಗೆ ಹೋಗಬೇಕು, ಒಂದು ಸ್ವಲ್ಪ ಸ್ಯಾರೀಸ್ನ ಅಪ್ಡೇಟ್ ಮಾಡಬೇಕು ಲೇಡೀಸ್ ವೇರಲ್ಲಿ. ಈ ಥರ ಒಂದು ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ದೀನಿ. ಎಲ್ಲ ಆಗಿ ಒಂದು 2 to 3 ಮಂತ್ಸು ನೆಕ್ಸ್ಟ್ ಲೆವೆಲ್ ಸ್ಟಾಕ್ಸ್ಗಳು ಬರುತ್ತೆ. ಸೊ ಯಾರ್ಯಾರೆಲ್ಲ ಇನ್ನೂ VPPA ಫ್ಯಾಷನ್ಸ್ ಸೋಷಿಯಲ್ ಮೀಡಿಯಾ ಪೇಜ್ಗಳಿಗೆ ಸಬ್ಸ್ಕ್ರೈಬು ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ರೆಡಿ ಇರ್ರಿ. ಯಾಕೆ ಅಂದರೆ ಇನ್ನು ವಿತಿನ್ ಈ ಮಂತಲ್ಲೇ ಗೈಸ್, ಈ ಮಂತಲ್ಲೇ ಒಳ್ಳೆ ಆಫರ್ ಬರ್ತಿದೆ, ಮೆಗಾ ಸೇಲ್ ಅಂತಲೇ ಹೇಳ್ಬೋದು, ನೆಕ್ಸ್ಟ್ ಲೆವೆಲು. ಸೊ ಅದನ್ನು ಈಗಲೇ ನಾನು ಹೇಳೋಕ್ಕಾಗಲ್ಲ, ಒಂದು ಸ್ವಲ್ಪ ಪ್ಲ್ಯಾನಿಂಗ್ ನಡೀತಿದೆ. ಯಾಕೆ ಅಂದರೆ ಇವಾಗ ಒಂದಷ್ಟು ಪ್ಲ್ಯಾನಿಂಗ್ಸ್ ಆಗಿದೆ, ಒಂದು 70% ಕನ್ಫರ್ಮ್ ಆಗಿದೆ, 30% ಒಂದು ಸ್ವಲ್ಪ ಯೋಚನೆ ನಡೀತಿದೆ. ನಾನು ಇವಾಗ ಹೇಳ್ಬಿಡೋದ್ರಿಂದ ನನಗೇನು ಅವಾರ್ಡ್ ಸಿಗೋಲ್ಲ. ಸೊ ಓಕೆ, ವೆಯ್ಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲಲ್ಲೂ ನಾನು ಹೇಳ್ತಾ ಇರ್ತೀನಿ, ಈ ಚಾನಲ್ ಏನಾದ್ರು ಅಪ್ಡೇಟ್ ಇದ್ದರೆ ಮಾಡ್ತೀನಿ, ಅದಂತೂ 100% ಶೋರು. VPPA ಫ್ಯಾಷನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ಲು ಕೂಡ ಇದೆ, ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಮೆಟೀರಿಯಲ್ಸು, ಸ್ಟಾಕು ಯಾವ ರೀತಿ ಏನು ಎತ್ತ ಅಂತ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಬಿಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಕೂಡ ವೀಡಿಯೋಸ್ ಬರುತ್ತೆ ಇನ್ಮೇಲೆ. ಅದಾದಮೇಲೆ ಇನ್ಸ್ಟಾಗ್ರಾಮ್ ಪೇಜು, ಸೊ ಇನ್ಸ್ಟಾಗ್ರಾಮ್ ಪೇಜ್ ಬಂದು VPPA ಫ್ಯಾಷನ್ಸ್ ಅಂತಲೇ ಇದೆ. ಸೊ ಅದನ್ನು ಕೂಡ ನೀವು ಆರಾಮಾಗಿ ಇದು ಮಾಡ್ಕೊಬಿಡಿ. ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ, ವೆಬ್ಸೈಟ್ ಸಿಗ್ತಾಯಿಲ್ಲ, ಏನೂ ಸಿಗ್ತಾಯಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಹಾಕಿರ್ತೀನಿ VPPA ಫ್ಯಾಷನ್ಸ್ದು ಬಿಸ್ನೆಸ್ದು. ಸೊ ಅದರಲ್ಲಿ ಹೋಗಿ ನೀವು ಅದ್ರ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ, ಇನ್ಸ್ಟಾಗ್ರಾಮ್ ಪೇಜ್, ಟ್ವಿಟರು, ಟೆಲಿಗ್ರಾಮು ಎಲ್ಲ ಅಕೌಂಟು ಓಪನ್ ಆಗುತ್ತೆ, ವಾಟ್ಸಪ್ ಚಾಟು, ವಾಟ್ಸಪ್ ಬಿಸ್ನೆಸ್ ಅಕೌಂಟು ಪ್ರತಿಯೊಂದೂ ಓಪನ್ ಆಗುತ್ತೆ. ಅದರಲ್ಲೇ ಎಲ್ಲ ಲಿಂಕನ್ನು ಕ್ರಿಯೇಟ್ ಮಾಡಿ ಹಾಕಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರೆ ನಿಮ್ಗೆ 100% ಸಿಕ್ಬಿಡುತ್ತೆ ಅಂತ ಹೇಳ್ತಾ ಗೈಸ್, ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಏನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡೋಕ್ಕೆ ರೆಡಿ ಇದ್ದೀನಿ. ಸೊ ನಾನು ಲಾಸ್ಟ್ಗೆ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರೆಲ್ಲ ಇದನ್ನು ಫೇಸ್ ಮಾಡ್ತಾಯಿದ್ದೀರಾ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ಬಿಸ್ನೆಸ್ ರನ್ ಆಗ್ತಿಲ್ಲ, 4 ಜನ 4 ಥರ ಮಾತಾಡ್ತವ್ರೆ, ಸೊ ಏನು ಮಾಡೋದು, ತಲೆ ಕೆಟ್ಟೋಯ್ತೈತೆ, ಇವ್ರ ಮಾತನ್ನ ಕೇಳೋದಕ್ಕಿಂತ ಬಿಸ್ನೆಸ್ನೇ ಕ್ಲೋಸ್ ಮಾಡಿಬಿಟ್ರೆ ಒಳ್ಳೆಯದು, ಕೇಳೋಕ್ಕಾಗ್ತಿಲ್ಲ, ಇರಿಟೇಟ್ ಆಗ್ತಿದೆ, ಸಾಲ ಜಾಸ್ತಿ ಆಗ್ತಿದೆ, ನನ್ನ ಕಷ್ಟ ನನಗೆ, 100 ಜನ 4 ಜನ 4 ಥರ ಮಾತಾಡ್ತವ್ರೆ, ಫ್ಯಾಮಿಲಿಗೆ ಒಂಥರ ಥ್ರೆಟ್ನಿಂಗು, ಅಂದರೆ ಫ್ಯಾಮಿಲಿ ಜೊತೆ ಹೋಗಿ ಏನೇನೋ ಹೇಳ್ಬಾರ್ದೆಲ್ಲ ಹೇಳ್ತವ್ರೆ. ಇದೆಲ್ಲ ಗೈಸ್ ಬಿಸ್ನೆಸ್ಸಲ್ಲಿ ಕಾಮನ್ನು. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಬಿಸ್ನೆಸ್ಸು ನಿಮಗೇ ಗೊತ್ತಿರುತ್ತೆ, ಅದು ಹೆಂಗಿರುತ್ತೆ, ಏನು ಎತ್ತ, ಯಾವ ರೀತಿ ರನ್ ಮಾಡಬೇಕು, ಯಾವ ರೀತಿ ಬಿಲ್ಟ್ ಮಾಡಬೇಕು, ಯಾವ ರೀತಿ ಅಂತ. ಸೊ ಅವರು ಆಡೋರು ಅಂತೂ ನಿಮಗೆ ಬಂದ್ಬಿಟ್ಟು ನಿಮ್ಮನ್ನೇ ಹಾಕೋದು ಊಟ ಹಾಕಲ್ಲ. ಸೊ ಸ್ಟಾರ್ಟ್ ಮಾಡಿರ್ತೀರ, ಯಾವುದೇ ಕಾರಣಕ್ಕೂ ಬ್ಯಾಕ್ ಸ್ಟೆಪ್ ತಗೋಬೇಡಿ. ಏನೇ ಆದ್ರೂ ಒಂದೊಂದೇ ಸ್ಟೆಪ್ ನಿಧಾನಕ್ಕಾದರೂ ಪರವಾಗಿಲ್ಲ, ಆರಾಮಾಗಿ ನಿಧಾನಕ್ಕೆ ನಿಮ್ಮ ಗೋಲ್ನ ರೀಚ್ ಆಗೋಕ್ಕೆ ಟ್ರೈ ಮಾಡಿ ಗೈಸ್. ಸೊ ಯಾರೋ ಅಂದರು, ಏನೋ ಆಯಿತು, ಇರಿಟೇಟ್ ಆಯಿತು, ಬಿಸ್ನೆಸ್ ಇದಾಯಿತು ಅದಕ್ಕೆ ಕ್ಲೋಸ್ ಮಾಡೋದು ಒಳ್ಳೆಯದಲ್ಲ. ಬೇರೆಯವ್ರಿಗೋಸ್ಕರ ತಲೆ ಕೆಡಿಸ್ಕೋಬೇಡಿ. ಅವ್ರಿಗೇನು ಉತ್ತರ ಕೊಡಬೇಕು ಕೊಡಿ, ಉತ್ತರ ಕೊಡೋಕ್ಕಾಗಲಿಲ್ವಾ ಇಗ್ನೋರ್ ಮಾಡಿ. ನಿಮ್ಮ ಫ್ಯೂಚರಲ್ಲಿ ಒಂದಿನ ಸಕ್ಸಸ್ನ ನೋಡ್ಬಿಟ್ಟು ಅವ್ರ ಆನ್ಸರ್ನ ಅವರೇ ಹುಡುಕತ್ತಾರೆ, ಅವ್ರ ಕ್ವಶನ್ಗೆ ಅವರೇ ಆನ್ಸರ್ ಬರ್ಕತ್ತಾರೆ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಇಫ್ ಇನ್ ಕೇಸ್ ಈ ವಿಡಿಯೋಯಿಂದ ಯಾರಿಗಾದರೂ ಇನ್ಫಾರ್ಮೇಷನ್ ಸಿಕ್ಕಿದರೆ, ಖುಷಿಯಾಗಿದ್ದರೆ, ಏನು ಎಕ್ಸೆಟ್ರಾ ಲೈಕ್ ಮಾಡಿ, ಶೇರ್ ಮಾಡಿ. ಇಫ್ ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಯಾವುದಾದ್ರೂ ಬಿಸ್ನೆಸ್ ಪ್ಲ್ಯಾನು, ಬಿಸ್ನೆಸ್ ಐಡಿಯಾ ಬಗ್ಗೆ ಡೌಟ್ಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಅಂದರೆ ಫೋನ್ ನಂಬರ್ ಹಾಕಿರ್ತೀನಿ, ಆಲ್ಮೋಸ್ಟ್ ಬಿಸ್ನೆಸ್ ನಂಬರು. ಸೊ ಕಾಂಟ್ಯಾಕ್ಟ್ ಕೂಡ ಮಾಡಿ. ಆರಾಮಾಗಿ ನಾನು ನನ್ನ ಕಡೆಯಿಂದ ಏನು ಹೆಲ್ಪ್ ಆಗುತ್ತೋ ಮಾಡೋಣ, ಐಡಿಯಾಸ್ ಕೊಡೋಣ, ಸಜೆಷನ್ಸ್ ಕೊಡೋಣ, ಏನೇ ಇದ್ರೂ ಶೇರ್ ಮಾಡ್ಕೊಳ್ಳಿ, ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಇನ್ಸ್ಟಾಗ್ರಾಮ್ ಪೇಜು ಇದೆ ನಂದು. ಸೊ ಅದರಲ್ಲಿ ಏನು ರೀಲ್ಸು ಏನು ಪೋಸ್ಟ್ ಆಗಿಲ್ಲ. ರಾಕೇಶ್ ಪ್ರಜ್ಜು _ ಅಂತ ಒಂದಿದೆ. ಸೊ ಅದರಲ್ಲೂ ಕೂಡ ನೀವು ಪರ್ಸ್ನಲಾಗಿ ಚಾಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಸೊ ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇಫ್ ಇನ್ ಕೇಸ್ ಯಾರಾದರೂ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ಮು ಸಫರ್ ಪಡ್ತಾಯಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ನೋಡಿ ಒಂದು ಸ್ವಲ್ಪ ಮೋಟಿವೇಟ್ ಆದರೆ ನನಗೂ ಖುಷಿಯಾಗುತ್ತೆ. ಸೊ ವಿಡಿಯೋ ಮಾಡಿರೋ ನನಗೂ ಖುಷಿಯಾಗುತ್ತೆ, ವಿಡಿಯೋ ನೋಡಿದ್ದು ಅವ್ರಿಗೂ ಒಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್ ಗೈಸ್. ಟೇಕ್ ಕೇರ್, ಬಾಯ್ ಗೈಸ್, ಸೈನಿಂಗ್ ಆಫ್.